ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭಗೊಂಡ ಶೋ ಅಂತ ಹೇಳಿದ್ರೆ ಅದು ಡಾನ್ಸ್ ಕರ್ನಾಟಕ ಡಾನ್ಸ್. ಪ್ರತಿ ವರ್ಷ ಈ ಒಂದು ಡಾನ್ಸ್ ಕರ್ನಾಟಕ ಡಾನ್ಸ್ ಶೋದಲ್ಲಿ ಯಾರಿಗೆಲ್ಲ ಡಾನ್ಸ್ ಬರುವಂತಹ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟು ಇನ್ನಷ್ಟು ತರಬೇತಿಗೊಳಿಸಿ ಈ ಒಂದು ಶೋ ಅನ್ನ ಮಾಡಲಾಗ್ತಾ ಇತ್ತು. ಆದರೆ ಈ ಒಂದು ಸೀಸನ್ನ ವಿಶೇಷತೆ ಅಂತ ಹೇಳಿದ್ರೆ ಯಾರಿಗೆಲ್ಲ ಡಾನ್ಸ್ ಬರೋದಿಲ್ವೋ ಅಂತಹ ಒಂದು ಸೆಲೆಬ್ರಿಟಿಗಳನ್ನ ಇಟ್ಕೊಂಡು ನಾನ್ ಡಾನ್ಸರ್ ಸೆಲೆಬ್ರಿಟಿಗಳನ್ನ ಇಟ್ಕೊಂಡು ಈ ಒಂದು ಸೀಸನ್ ಅನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ಈ ಒಂದು ಸೀಸನ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳಬಹುದಾಗಿದೆ. ಈ ಒಂದು ಸೀಸನ್ಗೆ ಯಾವೆಲ್ಲ ಸೆಲೆಬ್ರಿಟಿಗಳು ಬಂದಿದ್ದಾರೆ ಅಂತ ತಿಳಿಸಿಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮಜಾ ಟಾಕೀಸ್ ಖ್ಯಾತಿಯ ರೆಮೋ ಅವರು. ಹೌದು, ರೆಮೋ ಅವರು ಈ ಸಲದ ಡಿಕೆಡಿ ಶೋನಲ್ಲಿ ಹೆಜ್ಜೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಇವರ ಒಂದು ಡ್ಯಾನ್ಸಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೋಡಲಿಕ್ಕೆ ತುಂಬಾನೇ ಮಜವಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ಸ್ಪರ್ಧೆ ಅಂತ ಹೇಳಿದ್ರೆ ಅದು ಮಂಗಳ ಗೌರಿ ಮದುವೆ ಖ್ಯಾತಿಯ ಯಶಸ್ವಿನಿ ಅವರು. ಹೌದು, ಯಶಸ್ವಿನಿ ಅವರು ಈ ಒಂದು ಸೀಸನ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇವರು ಈ ಹಿಂದೆ ಭರ್ಜರಿ ಬ್ಯಾಚುಲರ್ಸ್ ಎನ್ನುವಂತಹ ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಇನ್ನು ಮೂರನೇ ಸ್ಪರ್ಧೆಯಾಗಿ ಲಕ್ಷ್ಮೀ ನಿವಾಸ ಖ್ಯಾತಿಯ ವಿಶ್ವ ಅಲಿಯಾಸ್ ಭವಿಷ್ ಗೌಡರವರು. ಭವಿಷ್ ಗೌಡರವರು ಈ ಹಿಂದೆ ಕನ್ನಡದಿ ಎನ್ನುವಂತಹ ಧಾರಾವಾಹಿಯಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ನಂತರದಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಒಂದು ಪ್ರಮುಖವಾದ ಪಾತ್ರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇದೀಗ ಡಿಕೆಡಿ ಶೋನಲ್ಲಿ ಹೆಜ್ಜೆ ಹಾಕೋದಕ್ಕೆ ಅವರು ಕೂಡ ರೆಡಿಯಾಗಿದ್ದಾರೆ. ಹಾಗಾದ್ರೆ ಈ ಒಂದು ಶೋನಲ್ಲಿ ಅವರು ಸಕ್ಸಸ್ ಅನ್ನ ಕಾಣ್ಬೋದಾ ಅಂತ ಕಮೆಂಟ್ ಮಾಡಿ. ಹಾಗೆ ಲಕ್ಷ್ಮೀ ನಿವಾಸ ಅಭಿಮಾನಿಗಳು ಯಾರಾದರೂ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ನಾಲ್ಕನೇ ಸ್ಪರ್ಧೆಯಾಗಿ ಒಳ್ಳೆ ಹುಡುಗ ಪ್ರಥಮ್. ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಅವರು ಡಿಕೆಡಿ ಶೋನಲ್ಲಿ ಹೆಜ್ಜೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಇವರ ಒಂದು ಡಾನ್ಸಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೋಡಲಿಕ್ಕೆ ಇಡೀ ಕರ್ನಾಟಕವೇ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಥಮ್ ಅವರು ಇದ್ರೆ ಎಂಟರ್ಟೈನ್ಮೆಂಟಿಗೇನು ಕೊರತೆ ಇರೋದಿಲ್ಲ. ಹಾಗಾಗಿ ಈ ಒಂದು ಸೀಸನ್ ತುಂಬಾನೇ ಮಜವಾಗಿರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು 5 ಮತ್ತು 6ನೇ ಸ್ಪರ್ಧೆಗಳು ಅಂತ ಹೇಳಿದ್ರೆ ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಸಹನಾ ಮತ್ತು ಕಂಠಿ. ಸಹನಾ ಅಲಿಯಾಸ್ ಅಕ್ಷರ ಅವರು ಹಾಗೆ ಕಂಠಿ ಅಲಿಯಾಸ್ ಧನುಷ್ ಗೌಡರವರು ಕಾಣಿಸಿಕೊಂಡಿದ್ದಾರೆ. ಒಂದೇ ಧಾರಾವಾಹಿಯ 2 ಪ್ರಮುಖ ಪಾತ್ರಗಳು ಈ ಒಂದು ಡಿಕೆಡಿ ಶೋನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಇಬ್ಬರಿಗೂ ಕೂಡ ಇದೇ ಮೊದಲ ರಿಯಾಲಿಟಿ ಶೋ ಆಗಿದೆ. ಇವರಿಬ್ಬರು ಈ ಒಂದು ರಿಯಾಲಿಟಿ ಶೋನಲ್ಲಿ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. 7ನೇ ಸ್ಪರ್ಧೆಯಾಗಿ ಅಮೃತಧಾರೆ ಖ್ಯಾತಿಯ ಶಶಿ ಹೆಗ್ಡೆ ಅವರು ಕಾಣಿಸಿಕೊಂಡಿದ್ದಾರೆ. ಶಶಿ ಹೆಗ್ಡೆ ಅವರು ಈ ಹಿಂದೆ ಜೋಡಿ ನಂಬರ್ 1 ರಿಯಾಲಿಟಿ ಶೋನಲ್ಲೂ ಕೂಡ ಅವರ ಧರ್ಮಪತ್ನಿಯೊಂದಿಗೆ ಕಾಣಿಸಿಕೊಂಡಿದ್ರು. ಹಾಗೆ ಜೋಡಿ ನಂಬರ್ 1 ಟೈಟಲ್ ಕೂಡ ತಮ್ಮದಾಗಿಸಿಕೊಂಡಿದ್ರು. ಇನ್ನು ಡಿಕೆಡಿ ಶೋನಲ್ಲಿ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಇನ್ನು 8ನೇ ಸ್ಪರ್ಧೆಯಾಗಿ ಮಹಾನಟಿ ಖ್ಯಾತಿಯ ಗಗನ್ ಬಾರಿ ಅವರು. ಗಗನ್ ಬಾರಿ ಅವರು ಮಹಾನಟಿಯಲ್ಲಿ ಟಾಪ್ 3 ಅಲ್ಲಿ ಕಾಣಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ತಮ್ಮ ಚಟಪಟ ಮಾತುಗಳಿಂದ ಇಡೀ ಕರ್ನಾಟಕದ ಮನಸ್ಸನ್ನ ಗೆದ್ದಿದ್ರು. ಇನ್ನೊಮ್ಮೆ ಕನ್ನಡಿಗರ ಮನಸ್ಸನ್ನ ಗೆಲ್ಲೋದಕ್ಕೆ ಡಿಕೆಡಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು 9ನೇ ಸ್ಪರ್ಧೆಯಾಗಿ ಮಿಮಿಕ್ರಿಯಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವಂತಹ ಮಿಮಿಕ್ರಿ ಗೋಪಿ ಅವರು ಕೂಡ ಈ ಒಂದು ಡಿಕೆಡಿ ಶೋನಲ್ಲಿ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು 10ನೇ ಸ್ಪರ್ಧೆ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಖ್ಯಾತಿಯ ಆರ್ಯವರ್ಧನ್ ಗುರುಜಿ ಅವರು. ಇವರು ಕೂಡ ಈ ಒಂದು ಶೋನಲ್ಲಿ ಯಾವ ರೀತಿ ಹೆಜ್ಜೆ ಹಾಕ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಇವರು ಕೂಡ ಇರೋದ್ರಿಂದ ಈ ಒಂದು ಡಿಕೆಡಿ ಶೋ ತುಂಬಾನೇ ಎಂಟರ್ಟೈನ್ಮೆಂಟ್ ಇಂದ ಕೂಡಿರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು 11ನೇ ಸ್ಪರ್ಧೆ ಅಂತ ಹೇಳಿದ್ರೆ ಸೀತಾರಾಮ ಧಾರಾವಾಹಿ ಖ್ಯಾತಿಯ SIHI ಸಿಹಿ ಅವರು ಅಂತ ಹೇಳಿದ್ರೆ ರೀತು ಸಿಂಗ್ ಅವರು. ರೀತು ಸಿಂಗ್ ಅವರು ಕೂಡ ಈ ಒಂದು ಸೀಸನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ಈ ಹಿಂದೆ ಡ್ರಾಮಾ ಜೂನಿಯರ್ ಸೀಸನ್ 4 ಅಲ್ಲಿ ಕಂಟೆಸ್ಟೆಂಟ್ ಆಗಿ ಕೂಡ ಭಾಗವಹಿಸಿದ್ರು. ಇನ್ನು 12ನೇ ಸ್ಪರ್ಧೆ ಅಂತ ಹೇಳಿದ್ರೆ ಅದೇ ಸೀರಿಯಲ್ ಅಂತ ಹೇಳಿದ್ರೆ ಸೀತಾರಾಮ ಧಾರಾವಾಹಿಯ ಪ್ರಿಯಾ ಅಲಿಯಾಸ್ ಮೇಘನಾ ಶಂಕರಪ್ಪ ಅವರು ಕೂಡ ಈ ಒಂದು ಸೀಸನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಕೊನೆಯ ಸ್ಪರ್ಧಿ ಅಂತ ಹೇಳಿದ್ರೆ 13ನೇ ಸ್ಪರ್ಧೆಯಾಗಿ ಕೆಂಡ ಸಂಪಿಗೆ ಧಾರಾವಾಹಿ ಖ್ಯಾತಿಯ ಸುಮನಾ ಅಲಿಯಾಸ್ ಕಾವ್ಯ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವರಿಷ್ಟು ಡಿಕೆಡಿ ಈ ಒಂದು ಸೀಸನ್ನ ಸ್ಪರ್ಧಿಗಳಾಗಿದ್ದು ಇವರಲ್ಲಿ ನಿಮ್ಮ ಒಂದು ಫೇವರೆಟ್ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡಿ.
ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಪ್ರತಿ ಸಲ ಡಾನ್ಸ್ ಬರುವಂತ ಪ್ರತಿಭೆಗಳನ್ನ ಹುಡುಕಿಕೊಂಡು ಅವರಿಗೊಂದು ಅವಕಾಶ ಕೊಡ್ತಾ ಇದ್ರು. ಬಟ್ ಈ ಒಂದು ಸೀಸನ್ ಅಲ್ಲಿ ನಾನ್ ಡಾನ್ಸರ್ಗಳನ್ನ ತೆಗೆದುಕೊಂಡು ಈ ಒಂದು ಸೀಸನ್ ಅನ್ನ ಮಾಡ್ತಾ ಇದ್ದಾರೆ. ನಿಮಗೆ ಇದರ ಬಗ್ಗೆ ಇರುವಂತ ಒಪಿನಿಯನ್ ಏನು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.